ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕನ್ನಡದಲ್ಲಿ ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ನಮಗೊಂದು ಮೋಟಿವೇಶನ್ ಇರುತ್ತೆ, ಲೈಕ್ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಈ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಿಪಡಿಸಲಿಕ್ಕೆ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಲಕ್ಷಣಗಳು ಯೂಶ್ವಲಿ ಕ್ಯಾನ್ಸರಲ್ಲಿ ಬರ್ತಾ ಇರ್ತವೆ, ಬಟ್ ಬಹಳಷ್ಟು ಸಲ ಇಗ್ನೋರ್ ಆಗ್ತವೆ. ಜನ ಅದ್ರ ಬಗ್ಗೆ ಅಷ್ಟು ಕಾಳಜಿ ಮಾಡೋಕ್ಕೆ ಹೋಗೋದಿಲ್ಲ, ಅಥವಾ ಕ್ಯಾನ್ಸರ್ ಬಗ್ಗೆ ಅವರು ಯೋಚನೆ ಮಾಡ್ತಾ ಇರೋದಿಲ್ಲ. ಬಟ್ ಲೇಟರ್ ಆನ್ ಇಟ್ ಟರ್ನ್ಸ್ ಔಟ್ ಟು ಬಿ ಅ ಕ್ಯಾನ್ಸರ್. ಓಕೆ, ಇಂಥ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತೇ ಇದೆ, ನಾವು ಕ್ಯಾನ್ಸರ್ ಎಷ್ಟು ಇಟ್ ಹ್ಯಾಸ್ ಬಿಕಮ್ ಸೋ ರ್ಯಾಂಪೆಂಟ್ ಅಲ್ವಾ. ಸೊ ನೀವು ಯಾರಿಗಾದ್ರೂ ಕೇಳಿ ನೋಡಿ ದಟ್ ಯೂಶ್ವಲಿ ನಾವು ಮೊದಲಷ್ಟು ಕೇಳ್ತಾ ಇರಲಿಲ್ಲ, ಬಟ್ ಈಗ ಬಹಳಷ್ಟು ಜನರಿಗೆ ಇದು ಎಫೆಕ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ಭಾಳಷ್ಟು ರೀಸನ್ಸ್ ಇದ್ದಾವೆ. ಜೆನೆಟಿಕ್ಸ್, ನಮ್ಮ ಆನುವಂಶಿಕತೆ ಇರ್ಬೋದು, ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ನಮ್ಮ ಪರಿಸರ ಇರ್ಬೋದು, ಸುಮಾರಷ್ಟು ಕಾರಣಗಳಿದ್ದಾವೆ. ಬಟ್ ಕೆಲವೊಂದು ಸಿಂಪ್ಟಮ್ಸ್ ನಾವು ಯಾವತ್ತೂ ಇಗ್ನೋರ್ ಮಾಡಬಾರ್ದು. ಈ ಸಿಂಪ್ಟಮ್ಸ್ ಬಂತು ಅಂದ ಮಾತ್ರಕ್ಕೆ ನಿಮ್ಗೆ ಕ್ಯಾನ್ಸರ್ ಇದೆ ಅಂತ ಅಲ್ಲ. ಇದು ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ಈ ಸಿಂಪ್ಟಮ್ಸ್ ಬಂತು ಅಂದರೆ ನಿಮಗೆ ಕ್ಯಾನ್ಸರ್ ಇದೆ ಅಂತ ಅಲ್ಲ. ಬಟ್ ಈ ಸಿಂಪ್ಟಮ್ ನಿಮಗೆ ಸತತವಾಗಿ ಇದೆ, ಈ ಸಿಂಪ್ಟಮಿಗೆ ನೀವು ಎಲ್ಲ ಮೆಡಿಸಿನ್ಸನ್ನು ತಗೊಳ್ತಾ ಇದ್ದೀರಿ, ಎಲ್ಲ ಡಾಕ್ಟ್ರ್ ಹತ್ರ ಭೇಟಿ ಆಗ್ತಾ ಇದ್ದೀರಿ, ಬಟ್ ಸ್ಟಿಲ್ ನಿಮಗೆ ಈ ಸಿಂಪ್ಟಮಿಂದ ರಿಲೀಫ್ ಸಿಗ್ತಾ ಇಲ್ಲ. ಏಜ್ ಆಲ್ಸೋ ಕೆಲವೊಂದು ಸಲ ನಮಗೆ 40 ಇಯರ್ಸ್ ಆದಮೇಲೆ ಈಗಿನ ಕಾಲದಲ್ಲಂತೂ ಬಹಳ ಯಂಗ್ ಅಲ್ಲೂ ಕೆಲವೊಂದು ಸಲ ಆಗುತ್ತೆ. 35 ಆದಮೇಲೆ ನಾವು ಎಲ್ಲ ಲಕ್ಷಣಗಳನ್ನು ಇದೇನಿಲ್ಲ ಬಿಡು, ಇದು ಜಸ್ಟ್ ಒಂದು ಗ್ಯಾಸ್ ಆಗಿದೆ, ಹಾಗೆ ನಾವು ಎಲ್ಲ ಸಿಂಪ್ಟಮ್ಸನ್ನು ನಿರ್ಲಕ್ಷ್ಯ ಮಾಡೋಕ್ಕಾಗೋದಿಲ್ಲ. ಎಸ್ಪೆಷಲಿ ಆಫ್ಟರ್ ದ ಏಜ್ ಆಫ್ 40 ವಿ ಹ್ಯಾವ್ ಟು ಕನ್ಸಿಡರ್ ಕ್ಯಾನ್ಸರ್ ಆಸ್ ಒನ್ ಆಫ್ ದ ಡಿಫರೆನ್ಷಿಯಲ್ ಡಯಾಗ್ನೋಸಿಸ್. ಸೊ ನೀವು ನೋಡಿರ್ಬೋದು, 40 ವರ್ಷ ಆದಮೇಲೆ ಏನೇ ಒಂದು ನಿಮಗೆ ಲಕ್ಷಣ ಬಂತು ಅಂದ್ರೂ ಡಾಕ್ಟರ್ಸ್ ಅದ್ರ ರಿಲೇಟೆಡ್ ಎಲ್ಲ ಟೆಸ್ಟ್ಗಳನ್ನು ಮಾಡಿಸ್ಬಿಡ್ತಾರೆ. ನಾಟ್ ದ್ಯಾಟ್ ನಿಮ್ಗೆ ಕ್ಯಾನ್ಸರ್ ಇದೆ ಅಂತ, ಬಟ್ ಅದೇನಾದರೂ ಇರಬಹುದಾ ಅನ್ನುವಂಥ ಸಸ್ಪಿಷನ್ ನಾವು ಯಾವತ್ತೂ ಇಟ್ಕೊಂಡಿರ್ತೇವೆ. ಓಕೆ, ಸೊ ಈಗ ನಾವು ಏನು ಲಕ್ಷಣವನ್ನು ಡಿಸ್ಕಸ್ ಮಾಡ್ತಾ ಇರ್ತೇವೆ ಅದು ನಾರ್ಮಲಿನೂ ನಮ್ಗೆ ಆಗ್ತಾ ಇರಬಹುದು, ಬಟ್ ನಿಮಗೆ ಬಹಳ ದಿನಗಳಿಂದ ಇದೆ, ನೀವೆಲ್ಲ ಮಾಡಿದ್ರಿ, ಅದರಿಂದ ಏನೂ ಆಪ್ಷನ್ ನಿಮಗೆ ಅದರಿಂದ ರಿಲೀಫ್ ಸಿಗ್ತಾ ಇಲ್ಲ. ಎಸ್, ಡೆಫಿನೆಟ್ಲಿ ಯು ಶುಡ್ ಡಿಸ್ಕಸ್ ವಿತ್ ಯುವರ್ ಡಾಕ್ಟರ್. ಸೊ ಅಂಥದ್ರಲ್ಲಿ ಫಸ್ಟ್ ಲಕ್ಷಣ ಅಂತ ಹೇಳಿದರೆ ಅನ್ಎಕ್ಸ್ಪ್ಲೇನ್ಡ್ ವೇಟ್ ಲಾಸ್. ಓಕೆ, ಅನ್ಎಕ್ಸ್ಪ್ಲೇನ್ಡ್ ಅಂದರೆ ಏನು? ಅನ್ಎಕ್ಸ್ಪ್ಲೇನ್ಡ್ ಅಂದರೆ ನೀವು ಡಯಟು ಮಾಡ್ತಾ ಇಲ್ಲ, ಎಕ್ಸಸೈಸು ಮಾಡ್ತಾ ಇಲ್ಲ, ಏನು ಅದ್ರ ವೇಟ್ ಲಾಸಿಗೆ ಏನು ನೀವು ಎಫರ್ಟ್ ಹಾಕ್ತಾ ಇಲ್ಲ, ಬಟ್ ಅದ್ರ ಪಾಡಿಗೆ ಅದು ವೇಟ್ ಲಾಸ್ ಆಗ್ತಾ ಇದೆ. ಅಂದರೆ ನೀವು ಒಂದು ಪಾಸ್ಟ್ ಒಂದು 2-3 ತಿಂಗಳಿಂದ ಒಂದು 5 kg ನಿಮ್ಗೆ ಕಡಿಮೆ ಆಗಿಬಿಟ್ಟಿದೆ. ಓಕೆ, ನೀವೇನು ಎಕ್ಸಸೈಸು ಮಾಡಿಲ್ಲ, ಡಯಟು ಮಾಡಿ, ಬಟ್ ಒಂದು 2-3 ತಿಂಗಳಿಂದ ಒಂದು 5-6 kg ಲಾಸ್ ಆಗಿದೆ. ಯಾಕೆ? ಈಗ ವೇಟ್ ಲಾಸು ಬಹಳ ಕಾರಣದಿಂದ ಆಗ್ಬೋದು. ಇನ್ಫೆಕ್ಷನ್ಸಿಂದ ಆಗ್ಬೋದು, ಅಥವಾ ಈ TB ದಿಂದ ಆಗ್ತಾ ಇರ್ಬೋದು, ಬಹಳಷ್ಟು ರೀಸನ್ಸ್ ಇರ್ಬೋದು. ಬಟ್ ಕ್ಯಾನ್ಸರ್ ಸಹ ಒನ್ ಆಫ್ ದ ಕಾರಣ ಈ ಥರದ ವೇಟ್ ಲಾಸಿಗೆ. ಬಿಕಾಸ್ ಕ್ಯಾನ್ಸರ್ ಸೆಲ್ಸ್ ಏನಿರ್ತವೆ, ಜೀವಕೋಶಗಳೇನಿರ್ತವೆ, ಈ ರೀತಿ ನಿಮ್ಮ ಆಹಾರಗಳನ್ನು, ನಿಮ್ಮ ಜೀವಕೋಶಗಳನ್ನು ತಿನ್ನಕ್ಕೆ ಶುರು ಮಾಡ್ಕೊಂಡ್ಬಿಡ್ತವೆ, ಆ್ಯಂಡ್ ನಿಮಗೆ ವೇಟ್ ಲಾಸ್ ಆಗೋಕ್ಕೆ ಶುರು ಆಗ್ತಾ ಇರುತ್ತೆ. ಈ ರೀತಿ ನೋಟಿಸ್ ಮಾಡಿದ್ರಿ ಅಂದಾಗ ಯಾವುದಕ್ಕೂ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಡಿಸ್ಕಸ್ ಮಾಡ್ಕೊಳ್ಳಿ, ಕೆಲವೊಂದು ಬೇಸಿಕ್ ಟೆಸ್ಟನ್ನು ಮಾಡಿ ನೋಡಿ. ಬಟ್ ಇದು ಒಂದು ಮೇಜರ್ ಸೈನ್, ಸಿಗ್ನಿಫಿಕೆಂಟ್ ವೇಟ್ ಲಾಸ್. ಡಯಾಬಿಟಿಸಲ್ಲಿ ವೇಟ್ ಲಾಸ್ ಆಗ್ತಾ ಇರುತ್ತೆ, ಕೆಲವೊಬ್ರಿಗೆ ಗೊತ್ತೇ ಇರೋದಿಲ್ಲ ಅವ್ರಿಗೆ ಡಯಾಬಿಟಿಸ್, ಶುಗರ್ ಬಂದಿದೆ ಅಂತಾನು. ಸೊ ನಮಗೆ ಕ್ಯಾನ್ಸರ್ ಇರಲಿಲ್ಲ ಅಂದ್ರೂ ಇದಕ್ಕೆ ಏನು ರೀಸನ್ ಅನ್ನೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಪತ್ತೆ ಹಚ್ಬೋದು. ಥೈರಾಯ್ಡ್ ಬಂದಿಟ್ಬಿಡ್ಬೋದು ಅಲ್ವಾ. ಸೊ ಬೇರೆ ರೀಸನ್ ಇತ್ತಂದ್ರೂ ನಾವು ಅದಕ್ಕೆ ಟ್ರೀಟ್ ಮಾಡ್ಬೋದು. ಆ್ಯಂಡ್ ಅದೇನಾದರೂ ದುರದೃಷ್ಟವಶಾತ್ ಕ್ಯಾನ್ಸರ್ ಇತ್ತು ಅಂದಾಗ ಎಸ್, ಡೆಫಿನೆಟ್ಲಿ ನಾವು ಇಂಟರ್ವ್ಯೂನ್ ಮಾಡ್ಬೋದು. ಬಟ್ ನೀವು ಡಾಕ್ಟರ್ ಹತ್ರ ಹೋಗಲೇ ಇಲ್ಲ, ನಾನು ಅದು ಸ್ವಲ್ಪ ತಿನ್ನಲೇ ಇಲ್ಲ ಈ ಸಲ, ಹಾಗೆ ಹೀಗೆ ಅಂತ ರೀಸನ್ ಕೊಟ್ಕೊಂಡು ನೀವು ಅದನ್ನು ಪೋಸ್ಟ್ಪೋನ್ ಮಾಡಿದರೆ ಮೇ ಬಿ ಇಟ್ ವಿಲ್ ಬಿ ಟೂ ಲೇಟ್. ಪರ್ಸಿಸ್ಟೆಂಟ್ ಫಟೀಗ್ ಅಂದರೆ ನಿಮಗೆ ಯಾವತ್ತೂ ಸುಸ್ತು, ಯಾವತ್ತೂ ನೀವು ಟಯರ್ಡ್ ಆಗಿರ್ತೀವಿ. ನೀವು ಏನು ರೆಸ್ಟ್ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಬಟ್ ಸುಸ್ತು.
ಇದೂ ಸಹ ಬಹಳಷ್ಟು ಕಾರಣದಿಂದ ಬರ್ಬೋದು. ರಕ್ತಹೀನತೆ ಆಗಿರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಬಂದಿರ್ಬೋದು, ಡಯಾಬಿಟಿಸ್ ಇರ್ಬೋದು, ಈ ಕೆಲವೊಂದು ಆಟೋ ಇಮ್ಯೂನ್ ಡಿಸೀಸ್ ಇರ್ಬೋದು, ಇಷ್ಟೆಲ್ಲದರಲ್ಲೂ ಬರ್ಬೋದು. ಬಟ್ ಈ ಕ್ಯಾನ್ಸರ್ ಆಲ್ಸೋ ಒನ್ ಆಫ್ ದಿ ರೀಸನ್ ಈ ರೀತಿ ಲಕ್ಷಣಗಳು ಬರೋಕ್ಕೆ. ಭಾಳಷ್ಟು ಸಲ ಮಹಿಳೆಯರು ಹೇಳ್ತಾರೆ ತುಂಬ ಸುಸ್ತು ಅಂತಿರ್ತಾರೆ. ಫೈಂಡ್ ಔಟ್, ಅಟ್ಲೀಸ್ಟ್ ನೋಡಿ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಕೆಲವೊಂದು ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ನೋಡಿ ನಿಮ್ಮ ಹಿಮೋಗ್ಲೋಬಿನ್ ಹೇಗಿದೆ, ಥೈರಾಯ್ಡ್ ಹೇಗಿದೆ, ಬೇರೆ ಏನಾದರೂ ಬಂದುಬಿಡುತ್ತಾ ರಿಪೋರ್ಟಲ್ಲಿ. ಸೊ ಏನು ಇರಲಿಲ್ಲ ಅಂದಾಗ ಅಟ್ಲೀಸ್ಟ್ ದ್ಯಾಟ್ ಇದು ಕ್ಯಾನ್ಸರ್ ಅಲ್ಲ. ಬಟ್ ಕ್ಯಾನ್ಸರ್ ಈ ರೀತಿ ಪ್ರೆಸೆಂಟ್ ಮಾಡ್ಬೋದು. ಸೊ ಭಾಳಷ್ಟು ಜನ ಏನು ತಿಳ್ಕೊಳ್ತಾರೆ, ಇಲ್ಲ ನನಗೆ ರೆಸ್ಟ್ ಸರಿ ಆಗಿಲ್ಲ, ನಂಗೆ ನಿದ್ದೆ ಸರಿ ಆಗಿಲ್ಲ ಅಂತ ಹೇಳ್ಬೋದು. ಬಟ್ ನಿಮಗೆ ನಿದ್ದೆನೂ ಸರಿ ಮಾಡ್ತಾ ಇದ್ದೀರಾ, ರೆಸ್ಟೂ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಊಟನೂ ಮಾಡ್ತಾ ಇದ್ದೀರಾ, ಬಟ್ ಸ್ಟಿಲ್ ಸುಸ್ತು ಅಂದಾಗ ಎಸ್, ಆಲ್ವೇಸ್ ಕನ್ಸಿಡರ್ ಕ್ಯಾನ್ಸರ್ ಆ್ಯಸ್ ಒನ್ ಆಫ್ ದ ಡಿಫರೆನ್ಷಿಯಲ್ ಡಯಾಗ್ನೋಸಿಸ್. ನೆಕ್ಸ್ಟ್, ಎಲ್ಲಾದರೂ ಒಂದು ಗಡ್ಡೆ ನೀವು ನೋಡಿದ್ರಿ. ಆ ಗಡ್ಡೆ ನಿಮ್ಮ ಸ್ತನಗಳಲ್ಲಿರ್ಬೋದು, ನಿಮ್ಮ ಕಂಕಳಲ್ಲಿರ್ಬೋದು, ನಿಮ್ಮ ಕುತ್ತಿಗೆ ಹತ್ರ ಇರ್ಬೋದು, ತೊಡೆ ಸಂದಿಯಲ್ಲಿರ್ಬೋದು, ಎಲ್ಲೇ ಒಂದು ಸ್ವೆಲ್ಲಿಂಗ್ ಬಂತು ಅಂದಾಗ, ಎಲ್ಲೇ ಒಂದು ಗಡ್ಡೆ ನಿಮಗೆ ಕಾಣಿಸ್ತಾ ಇದೆ ಅಂದಾಗ ಎಸ್, ದಟ್ ಈಸ್ ಎನದರ್ ರೆಡ್ ಫ್ಲ್ಯಾಗ್. ಸೊ ಗಡ್ಡೆ ಬಂತು ಅಂದಾಗ ಅದು ಕ್ಯಾನ್ಸರ್ ಇರಬೇಕಂತಾನೆ ಅರ್ಥ ಅಲ್ಲ. ಬಟ್ ಅದನ್ನು ಇವ್ಯಾಲ್ಯುವೇಟ್ ಮಾಡ್ಕೊಳ್ಬೇಕು. ಹೌದು, ಡಾಕ್ಟರ್ ಅದನ್ನು ಚೆಕ್ ಮಾಡಿ ಇದು ಕ್ಯಾನ್ಸರ್ ಗಡ್ಡೆ ಅಲ್ಲ, ಇದರಲ್ಲೇನು ಕ್ಯಾನ್ಸರ್ ಇಲ್ಲ, ಇದು ಬಿನೈನ್ ಈ ರೀತಿ ಬೆಳ್ಕೊಂಡಿದೆ, ಫೈಬ್ರೋ ಎಡಿನೋಮಾ ಬ್ರೆಸ್ಟಲ್ಲಿ, ಅದು ಒಂದು ಜಸ್ಟ್ ಒಂದು ಕ್ಯಾನ್ಸರ್ ಇರದೇ ಇರುವಂಥ ಗಡ್ಡೆ, ಶೀತಗಡ್ಡೆ ಇದು, ಈ ಶೀತಗಡ್ಡೆಯಲ್ಲಿ ಏನೂ ಇಲ್ಲ, ಅಥವಾ ಈ ಟೆಸ್ಟಿಸಲ್ಲಿ ಅಲ್ಲೊಂದು ಶೀತಗಡ್ಡೆ ಎದ್ದಿದೆ ಅಂತ ನಿಮ್ಮ ಡಾಕ್ಟರ್ ಕನ್ಫರ್ಮ್ ಮಾಡ್ಕೊಳ್ಬೇಕು. ಓಕೆ, ನೀವೇ ಒಂದು ಡಯಾಗ್ನೋಸಿಸ್ ಬರೋಕ್ಕೆ ಹೋಗಬೇಡಿ. ಗೂಗಲಲ್ಲಿ ಹಾಕ್ತೆ ಅದು ಏನೂ ಇಲ್ಲ ಅಂತ ತೋರಿಸ್ತು, ಸೊ ನಾನು ಅದ್ರ ಬಗ್ಗೆ ಕಾಳಜಿ ಮಾಡಿಲ್ಲ. ಮಹಿಳೆಯರು ಎಸ್ಪೆಷಲಿ ಏನು ಮಾಡ್ತಾರೆ, ಅವರಿಗೆ ಡಾಕ್ಟರ್ ಹತ್ರ ಹೋಗೋಕ್ಕೆ, ತೋರಿಸ್ಕೊಳ್ಳೋಕ್ಕೆ, ಯಾರ ಹತ್ರ ಆದರೂ ಹೇಳೋಕ್ಕೆ ಎಲ್ಲ ಮುಜುಗರ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗಂತೂ ಗೊತ್ತೇ ಆಗ್ತಾ ಇರೋದಿಲ್ಲ ಅದು ಆ ರೀತಿಯೂ ಕ್ಯಾನ್ಸರು ಇರಬಹುದು ಅಂತ. ಸೊ ಅವ್ರು ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ಬಾಡಿ ನಿಮ್ಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರೋದಿಲ್ಲ. ನೀವು ಸ್ನಾನ ಮಾಡ್ತಾ ಇದ್ದೀರಾ, ಆವಾಗ ನೀವು ನೋಡಬೇಕು ನಿಮ್ಮ ಬಾಡಿಯಲ್ಲಿ ಏನೇನು ಚೇಂಜಸ್ ಇದೆ. ನಿಮ್ಗೇನೋ ಅನ್ನಿಸ್ತಾ ಇದೆ, ಇಲ್ಲೇನೋ ಒಂಥರ ಗಡ್ಡೆ ಥರ ಬಂದಿದೆ ಅಂದಾಗ ದಯವಿಟ್ಟು ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಇವ್ಯಾಲ್ಯುವೇಟ್ ಮಾಡ್ಕೊಳ್ಳಿ. ಯಾಕಂದರೆ ಈಗ ನೀವು ಹೋಗಲಿಲ್ಲ ಅಂದಾಗ ಅದು ಯಾವಾಗ ಇನ್ನೂ ಸಪೋಸ್ ಅಕಸ್ಮಾತ್ ಅದು ಕ್ಯಾನ್ಸರ್ ಆಗಿ ಅದು ಸ್ಪ್ರೆಡ್ ಆಯಿತು ಅಂದಾಗ ಇದಕ್ಕಿಂತ 10 ಪಟ್ಟು ಕೆಟ್ಟದಾಗಿರುತ್ತೆ. ಸೊ ಇನಿಷಿಯಲಿನೇ ನಿಮ್ಗೆ ಗೊತ್ತಾದಾಗ ಹೋಗಿ ತೋರಿಸ್ಕೊಂಡ್ರೆ ಅಟ್ಲೀಸ್ಟ್ ನಿಮಗೆ ಆ ಟೈಮಲ್ಲಿ ಟ್ರೀಟ್ಮೆಂಟನ್ನು ಕೊಡ್ಬೋದು. ಸೊ ಮುಜುಗರ ಪಡೋ ಅವಶ್ಯಕತೆ ಇಲ್ಲ. ಎಷ್ಟೆಲ್ಲ ಸಲ ನಾವು ಪೇಷಂಟ್ಸಿಗೆ ಹೇಳ್ತಾ ಇರ್ತೇವೆ, ನೋಡಿ ನಿಮ್ಮ ಸ್ತನಗಳನ್ನು ಫೀಲ್ ಮಾಡಿ, ಕಂಕಳಲ್ಲಿ ಏನಾದರೂ ಗಡ್ಡೆ ಇದೆಯಾ, ಕುತ್ತಿಗೆಯಲ್ಲಿ ಏನಾದರೂ ಗಡ್ಡೆ ಬರ್ತಾ ಇದೆಯಾ, ಎಲ್ಲಾದರೂ ನಿಮ್ಗೊಂದು ಗಡ್ಡೆ ಇತ್ತು ಅಂದಾಗ ನೀವು ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ, ಅದಕ್ಕೇನು ನಿಮ್ಗೆಲ್ಲರೂ ಕರ್ಕೊಂಡು ಹೋಗ್ಬೇಕಂತ ಇಲ್ಲ, ಒಂದ್ಸಲ ಡಾಕ್ಟ್ರ್ ಹತ್ರ ಹೋಗಿ ಈ ರೀತಿ ಗಡ್ಡೆ ಇದೆ, ಹೋಗ್ತಾ ಇಲ್ಲ, ಏನು ಮಾಡಬೇಕು ಅಂದಾಗ ಅವ್ರು ನಿಮ್ಗೆ ಹೇಳ್ಬೋದು. ಈವನ್ ಫ್ಯಾಮಿಲಿ ಮೆಂಬರ್ಸ್ ಸಹ ಸಪೋರ್ಟ್ ಮಾಡಬೇಕು. ಏನಾದರೂ ಈ ರೀತಿ ಬಂತು ಅಂದಾಗ ಅಯ್ಯೋ ಇದೇನಿಲ್ಲ ಬಿಡು, ಅದಕ್ಕೆ ಅದು ಹಾಕೋ ಇದು ಹಾಕೋ ಅಂತ ಶುಡ್ ನಾಟ್ ನಿಗ್ಲೆಕ್ಟ್. ಒಂದ್ಸಲ ಹೋಗಿ ಇವ್ಯಾಲ್ಯುವೇಟ್ ಮಾಡ್ಕೊಳ್ಳಿ. ಈ ಸ್ವೆಲ್ಲಿಂಗ್ ಎಲ್ಲೇ ಬಂತು ಅಂದಾಗ ಇದು ಒಂದು ರೆಡ್ ಫ್ಲ್ಯಾಗ್. ಓಕೆ, ಸೊ ಪ್ಲೀಸ್ ನಿಮ್ಮ ಬಾಡಿಯನ್ನು ಎಕ್ಸಾಮಿನ್ ಮಾಡ್ಕೊಳ್ತಾ ಇರಿ, ನೋಡಿ ನಿಮ್ಗೇನು ಸ್ವೆಲ್ಲಿಂಗ್ ಬಂದಿದೆ, ಹೇಗೆ ಇದಾಗ್ತಾ ಇದೆ, ಒಂದ್ಸಲ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಸೊ ಮೂರನೇದು ಸ್ವೆಲ್ಲಿಂಗ್ ಎಲ್ಲೇ ಇರಲಿ, ಕುತ್ತಿಗೆಯಲ್ಲಿರಲಿ, ಕಂಕಳಲ್ಲಿರಲಿ, ಬ್ರೆಸ್ಟಲ್ಲಿರಲಿ, ವೃಷಣದ ಹತ್ರ ಇರಲಿ, ತೊಡೆ ಸಂದಿಯಲ್ಲಿರಲಿ, ಗೆಟ್ ಇಟ್ ಇವ್ಯಾಲ್ಯುವೇಟೆಡ್. ಬಾವೆಲ್ ಮತ್ತು ಬ್ಲ್ಯಾಡರ್ ಮೂಮೆಂಟ್ ಚೇಂಜ್ ಆಗಿದೆ ಅಂದರೆ ನಿಮಗೆ ಲೂಸ್ ಮೋಷನ್ನು, ಡಯೇರಿಯಾ ಈ ರೀತಿ ಆಗ್ತಾ ಇದೆ. ಆ್ಯಂಡ್ ನೀವು ಇದಕ್ಕೆ ಟ್ರೀಟ್ಮೆಂಟು ತೊಗೊಳ್ತಾ ಇದ್ದೀರಾ, ಬಟ್ ಇದು ಹೋಗ್ತಾ ಇಲ್ಲ ಅಂದರೆ ಆ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ಬರುತ್ತೆ. ಸೊ ನಿಮ್ಮ ಈ ಬಾವೆಲ್ ಮೂಮೆಂಟಲ್ಲಿ ಚೇಂಜ್ ಆಗೋದು 2-3 ವಾರ ಇದು ಹಾಗೇ ಇದೆ, ಪರ್ಸಿಸ್ಟೆಂಟ್ಲಿ ಇದೆ. ಅಂದರೆ ನಿಮಗೆ ಲೂಸ್ ಮೋಷನ್ ಇದೆ, ಅಥವಾ ನಿಮಗೆ ಮಲಬದ್ಧತೆ ಇದೆ, ಅಥವಾ ನೀವು ಭಾಳ ಯೂರಿನನ್ನು ಪಾಸ್ ಮಾಡೋದು, ಯೂರಿನಲ್ಲಿ ಚೇಂಜಸ್ ಇದೆ, ಬಟ್ ಒಂದು 2-3 ವೀಕ್ಸಿಂದ ಹಾಗೇ ಇದೆ. ಪರ್ಸಿಸ್ಟೆಂಟ್ಲಿ ಹೀಗಿತ್ತು ಅಂದಾಗ ಒಂದ್ಸಲ ನೋಡಬೇಕು ಯಾಕೆ ಇದು ಅಂತ. ಕೆಲವೊಂದು ಸಲ ಬ್ಲಡ್ ಪಾಸ್ ಮಾಡ್ಕೊಳ್ತಾರೆ, ಈ ಮೋಷನ್ ಪಾಸ್ ಮಾಡಬೇಕಾದ್ರೆ ಎಲ್ಲ ಬ್ಲಡ್ ಬಂದಾಗ್ಲೂ ನಾವು ಎಷ್ಟೆಲ್ಲ ಸಲ ನೋಡಿದ್ದೇವೆ, ಪೇಷಂಟ್ ನಿಗ್ಲೆಕ್ಟ್ ಮಾಡ್ತಾರೆ. ನನಗದು ಪೈಲ್ಸ್ ಆಗಿತ್ತು, ನನಗೆ ಮೊದಲೊಂದು ಸಲ ಪೈಲ್ಸ್ ಆಗಿತ್ತು, ಫಿಶರ್ ಆಗಿತ್ತು, ಅದ್ರದ್ದೇ ಈಗ ಬರ್ತಾ ಇದೆ, ಅದ್ರ ಜೊತೆ ನಾನು ಸ್ವಲ್ಪ ನಾನ್ ವೆಜ್ ತಿಂದುಬಿಟ್ಟೆ, ಸೊ ಅದು ಈಗ ಮತ್ತೆ ಬರ್ತಾ ಇದೆ.
ಹಾಗಿರೋದಿಲ್ಲ ಎಲ್ಲ ಸಲ. ಓಕೆ, ಸೊ ನಿಮ್ಗೆ ಈ ರೀತಿ ಲಕ್ಷಣ ಇತ್ತು, ನಿಮ್ಮ ಬಾವೆಲ್ ಮೂಮೆಂಟ್ಸ್ ಈ ರೀತಿ ಚೇಂಜ್ ಆಗಿದೆ, ಲೂಸ್ ಮೋಷನ್ ಆಗ್ತಾ ಇದೆ, ಅಥವಾ ಮಲಬದ್ಧತೆ ಬರ್ತಾ ಇದೆ, ಮೊದಲು ಇರಲಿಲ್ಲ ಆ್ಯಂಡ್ ಈಗ ಇದು ಬಂದಿದೆ ಬಟ್ ಬಹಳ ದಿನಗಳವರೆಗಿದೆ, ನೀವು ನಿಮ್ಮ ಪರ್ಸಿಸ್ಟೆಂಟ್ಲಿ ಅದಿದೆ, ಮೂತ್ರ ಪಾಸ್ ಮಾಡೋದು ಸಹ ನಿಮಗೆ ಒಂದು 2-3 ವೀಕ್ಸಿಂದ ಈ ಮೂತ್ರದ ಪ್ರಾಬ್ಲಮ್ ಬರ್ತಾನೇ ಇದೆ ಅಂದಾಗ ಒಂದ್ಸಲ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಕರುಳಿನ ಕ್ಯಾನ್ಸರಲ್ಲಿ, ಪ್ರೋಸ್ಟೇಟಿನ ಕ್ಯಾನ್ಸರಲ್ಲಿ, ಮೂತ್ರಕೋಶದ ಕ್ಯಾನ್ಸರಲ್ಲಿ ಈ ರೀತಿ ಲಕ್ಷಣಗಳೆಲ್ಲ ಬರ್ಬೋದು. ಇದು ಬಂದು ಮಾತ್ರಕ್ಕೆ ನಿಮ್ಗೆ ಇವೇ ಇದೆ ಅಂತ ಅಲ್ಲ, ಬಟ್ ಅಟ್ಲೀಸ್ಟ್ ನಿಮ್ಮ ಡಾಕ್ಟ್ರ್ ಹೇಳ್ತಾರೆ ಇಲ್ಲ ಇದು ಇದರಿಂದ ಅಲ್ಲ ಬೇರೆ ಯಾವುದೋ ಕಾರಣದಿಂದ ಅಂತ. ಬಟ್ ವೆನ್ ಯು ಡೋಂಟ್ ಗೋ, ನೀವು ಹೋಗಲೇ ಇಲ್ಲ ಅಂದಾಗ ನಮಗೆ ಇದರ ಡಯಾಗ್ನೋಸಿಸ್ಸೇ ಆಗೋದಿಲ್ಲ. ಸೊ ಎಸ್, ಚೇಂಜ್ ಇನ್ ದ ಬಾವೆಲ್ ಆ್ಯಂಡ್ ಬ್ಲ್ಯಾಡರ್ ಮೂಮೆಂಟ್ ಇದು ನೆಕ್ಸ್ಟ್ ಸಿಂಪ್ಟಮ್. ನಿಮಗೆ ಬಾಯಲ್ಲಿ ಒಂದು ಹುಣ್ಣಾಗಿದೆ ಅಥವಾ ನಿಮ್ಮ ಶಿಶ್ನದ ಮೇಲೊಂದು ಹುಣ್ಣಾಗಿದೆ, ಎಲ್ಲೇ ಒಂದು ನಿಮಗೆ ಒಂದು ಹುಣ್ಣಿದೆ ಆ್ಯಂಡ್ ಒಂದು 3-4 ವಾರ ಆಯಿತು ಅದು ಹೋಗ್ತಾನೇ ಇಲ್ಲ. ನೀವೆಲ್ಲ ಮೆಡಿಕಲ್ ಶಾಪಿಂದ ಹೋಗಿ ಕ್ರೀಮ್ ಹಚ್ಚಿದ್ರಿ, ಔಷಧಿ ಹಚ್ಚಿದ್ರಿ, ಎಲ್ಲ ಮಾಡ್ತಾ ಇದ್ದೀರಾ, ಅದು ಹೋಗ್ತಾ ಇಲ್ಲ. ಒಂದು ಸಲ ನೀವು ನಿಮ್ಮ ಡಾಕ್ಟರಿಗೆ ಅದನ್ನು ತೋರಿಸ್ಕೊಳ್ಬೇಕು. ಎಸ್ಪೆಷಲಿ ನೀವು ಈ ಪಾನ್ ತಿಂತಾ ಇದ್ದೀರಾ, ಗುಟ್ಕಾ ತಿಂತಾ ಇದ್ದೀರಾ, ಸಿಗರೇಟ್ ಸ್ಮೋಕ್ ಮಾಡ್ತಾ ಇದ್ದೀರಾ, ಬೀಡಿ ಸೇತಾ ಇದ್ದೀರಾ ಆ್ಯಂಡ್ ನಿಮಗೆ ಬಾಯಲ್ಲಿ ಹುಣ್ಣಾಯಿತು ಅಂದಾಗ ಯಾವುದೇ ಕಾರಣಕ್ಕೂ ಇದು ನನಗೆ ಅಲ್ಸರ್ ಆಗಿದೆ, B12 ಕಡಿಮೆ ಆಗಿದೆ, ಇದರಿಂದ ಆಗಿದೆ ಅಂತ ನೀವೇ ಡಯಾಗ್ನೋಸಿಸ್ ಮಾಡಬೇಡಿ. ಈ ಓರಲ್ ಕ್ಯಾನ್ಸರ್ ಏನಿದೆ, ಬಾಯಲ್ಲಿ ಬರುವಂಥ ಕ್ಯಾನ್ಸರ್ ಬಹಳ ಕಾಮನ್ ಕ್ಯಾನ್ಸರ್ ನಮ್ಮ ದೇಶದಲ್ಲಿ. ನಾಲಿಗೆ ಹತ್ತಿರ ಒಂದು ನಿಮ್ಮ ಹುಣ್ಣಾಯಿತು, ನಿಮ್ಮ ಚೀಕ್ಸ್, ನಿಮ್ಮ ಈ ಬಾಯಿ ಒಳಗಡೆ ಹುಣ್ಣಾಯಿತು, ಗಂಟ್ಲ ಹತ್ರ ಒಂದು ಹುಣ್ಣಾಗಿದೆ, ನೀವು ಆಲ್ರೆಡಿ ಇವೆಲ್ಲ ಮಾಡ್ತಾ ಇದ್ದೀರಾ, ಸಿಗರೇಟು, ಬೀಡಿ, ಗುಟ್ಕಾ ಎಕ್ಸೆಟ್ರಾ, ಡೆಫಿನೆಟ್ಲಿ ನೀವು ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಬೇಕು. ಸರ್ ನಾನು ಆಲ್ರೆಡಿ ಇವೆಲ್ಲ ಮಾಡ್ತಾ ಇದ್ದೇನೆ, ಈಗ ಒಂದು ಹುಣ್ಣಾಗಿದೆ, ನಾನು ಜಸ್ಟ್ ಒಂದು ನನಗೆ ಇವ್ಯಾಲ್ಯೂಯೇಷನ್ ಬೇಕು ಅಂತ. ಸೊ ಅದೇನೇ ಇದ್ರೂ ಅವರು ನೋಡಿ ನಮಗೆ ಅದರ ಡಯಾಗ್ನೋಸಿಸನ್ನು ಹೇಳ್ತಿರ್ತಾರೆ. ಈಗ ಭಾಳ ಯಂಗ್ ಎಡಲ್ಟ್ಸಲ್ಲಿ 25-30 ವರ್ಷದ ಹುಡುಗರಲ್ಲೂ ಸಹ ನಾವು ಇದನ್ನು ನೋಡ್ತಾ ಇರ್ತೇವೆ. ಸೊ ಇಟ್ ಈಸ್ ವೆರಿ ವೆರಿ ಕಾಮನ್ ಓರಲ್ ಕ್ಯಾನ್ಸರ್. ದಯವಿಟ್ಟು ನೀವು ಈ ರೀತಿ ನಿಮಗೆ ಸೋರ್ಸ್ ಬಂತು ಅಂದರೆ ಅಥವಾ ಈ ರೀತಿ ಹುಣ್ಣುಗಳು ಬಂತು ಅಂದರೆ ಪ್ಲೀಸ್ ಡಾಕ್ಟರ್ ಹತ್ರ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ನಿಮ್ಮ ಶಿಶ್ನದ ಮೇಲೆ ಬಂತು ಅಂದಾಗ ಅಲ್ಲಿ ಇಲ್ಲಿಂದ ಮೆಡಿಸಿನ್ಸನ್ನು ಹಾಕೊಳ್ಳೋ ಬದಲು ಒಂದ್ಸಲ ತೋರಿಸಿ, ಅದು ಹುಣ್ಣು ಮಾಯ್ತಾ ಇಲ್ಲ ಅಂದಾಗ ಇದು ಶಿಶ್ನದ ಕ್ಯಾನ್ಸರಿನ ಲಕ್ಷಣ ಇರ್ಬೋದು. ಸೊ ಎಲ್ಲೇ ನಿಮ್ಗೊಂದು ಹುಣ್ಣಾಗಿದೆ, ಬಹಳ ದಿನಗಳವರೆಗಿದೆ, ಅಟ್ಲೀಸ್ಟ್ ಒಂದು 3 ವಾರಗಳಕ್ಕಿಂತ ಹೆಚ್ಚಿಗೆ ಇದೆ ಅಂದಾಗ ದಟ್ ಈಸ್ ಅನದರ್ ಸೈನ್ ಆಫ್ ದಟ್ ಕುಡ್ ಬಿ ಅನದರ್ ಸೈನ್ ಆಫ್ ಕ್ಯಾನ್ಸರ್. ಅನ್ಯೂಶುವಲ್ ಬ್ಲೀಡಿಂಗ್ ಎಲ್ಲಿಂದಾದರೂ ಆಯಿತು ಅಂದಾಗ ಅದು ಒಂದು ದೊಡ್ಡ ರೆಡ್ ಸೈನ್. ಓಕೆ, ನಾನು ಆಲ್ರೆಡಿ ಹೇಳಿದೆ, ಮಲದಲ್ಲಿ ರಕ್ತ ಹೋಗ್ತಾ ಇದೆ, ಅದು ಪೈಲ್ಸು, ಫಿಶರು ಅವೆಲ್ಲದರಿಂದ ಹೋಯಿತು ಅಂದಾಗ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ತಿಳ್ಕೊಂಡಿರ್ಬೋದು ಅದು ಪೈಲ್ಸ್ ಮತ್ತು ಫಿಶರ್ ಅಂತ, ಬಟ್ ಒಳಗಡೆ ನೋಡಿದರೆ ಬೇರೆ ಏನಾದರೂ ಇರ್ಬೋದು, ಅದು ಕರುಳಿನ ಕ್ಯಾನ್ಸರ್ ಸಹ ಇರ್ಬೋದು. ಸೊ ಮಲದಲ್ಲಿ ರಕ್ತ ಹೋಗ್ತಾ ಇದೆ ಅಂದಾಗ ಜಸ್ಟ್ ಪೈಲ್ಸು, ಫಿಶರು, ಹೀಟ್ ಆಗಿದೆ, ಕೋಲ್ಡ್ ಆಗಿದೆ ಅಂತ ಅಲ್ಲ, ಒಂದ್ಸಲ ಡಾಕ್ಟ್ರಿಗೆ ಹೋಗಿ ತೋರಿಸ್ಕೊಳ್ಳಿ. ರಕ್ತ ಹೋಗ್ತಾ ಇದೆ ನಿಮ್ಮ ಬಾಡಿಯಿಂದ ಅಂದಾಗ ಸಮಥಿಂಗ್ ಈಸ್ ರಾಂಗ್. ವಿ ಕೆನಾಟ್ ನಿಗ್ಲೆಕ್ಟ್, ಅದನ್ನು ನಿಗ್ಲೆಕ್ಟ್ ಮಾಡೋವಂಥದ್ದಲ್ಲ. ಮಹಿಳೆಯರು ಸಹ ನಾನು ಬಹಳ ಸಲ ನೋಡಿದ್ದೇನೆ, ಒಂದು ಮುಜುಗರ, ಹೇಗೆ ಹೋಗಿ ಹೇಳೋದು ಡಾಕ್ಟ್ರ್ ಹತ್ರ, ಹೇಗೆ ಅದನ್ನೆಲ್ಲ ಎಕ್ಸಾಮಿನ್ ಮಾಡ್ಕೊಳ್ಳೋದು. ಇವತ್ತು ನೀವು ಎಕ್ಸಾಮಿನ್ ಮಾಡ್ಕೊಳ್ಳಿಲ್ಲ ಅಂದರೆ ನಾಳೆ ನಿಮಗೆ ಅಲ್ಲಿಂದ ಪೈಪ್ ಹಾಕ್ಕೊಂಡು ಅಲ್ಲಿಂದ ನಿಮಗೆ ಸರ್ಜರಿ ಮಾಡೋದು ಅವೆಲ್ಲ ಬರುತ್ತೆ. ಸೊ ಅದ್ರ ಬದಲು ಅಟ್ಲೀಸ್ಟ್ ತೋರಿಸ್ಕೊಳ್ಳಿ ಏನಾಗಿದೆ. ನೀವು ಹೋದ ತಕ್ಷಣವೇ ನಿಮ್ಮ ಕ್ಯಾನ್ಸರ್ ಅಂತಲೇ ಇರಲಿಲ್ಲ ಅಂದ್ರೂ ಏನಾದರೂ ಇತ್ತು ಅಂದಾಗ ಅದನ್ನು ಅರ್ಲಿ ಸ್ಟೇಜಸ್ಸಲ್ಲಿ ಪತ್ತೆ ಹಚ್ಬೋದು. ಇಲ್ಲ ನಾನು ಇವತ್ತು ಚಿಕನ್ ತಿಂದೆ, ನಾನ್ ವೆಜ್ ತಿಂದೆ, 1-2 ದಿವಸದಿಂದ ನಾನ್ ವೆಜ್ಜೇ ತಿಂತಾ ಇದ್ದೀನಿ, ಹೀಟ್ ಆಗಿದೆ, ನೀರು ಕುಡಿತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದ್ಕೊಂಡು ಇದನ್ನು ಮುಂದೂಡಕ್ಕೆ ಹೋಗಬೇಡಿ. ಕಂಟಿನ್ಯೂಸ್ಲಿ ನೀವು ನೋಡ್ತಾ ಇದ್ದೀರಾ ನಿಮ್ಗೆ ಈ ರೀತಿ ಇದೆ, ಒಂದು ಸಲ ಆದರೂ ಬಂತು ಅಂದಾಗ ಯಾಕೆ ಬರಬೇಕು, ಬ್ಲಡ್ ಯಾಕೆ ಬರಬೇಕು ನಿಮಗೆ ಅಲ್ವಾ? ಇಟ್ ಈಸ್ ಅ ವೆರಿ ಡೇಂಜರಸ್ ಸೈನ್. ಸೊ ಪ್ಲೀಸ್ ನಿಗ್ಲೆಕ್ಟ್ ಮಾಡಬೇಡಿ. ಈ ರೀತಿ ಬ್ಲಡ್ ಹೋಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಒಂದ್ಸಲ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ಬರೀ ಬ್ಲಡ್ ನಿಮ್ಮ ಮಲದಲ್ಲಿ ಮಾತ್ರ ಅಲ್ಲ, ಮೂತ್ರದಲ್ಲಿ ಬ್ಲಡ್ ಹೋಗ್ತಾ ಇದೆ. ಯಾಕೆ ಮೂತ್ರದಲ್ಲಿ ಬ್ಲಡ್ ಹೋಗಬೇಕು? ಸ್ಟೋನ್ ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು, ಅದಿದ್ದರೆ ಪರವಾಗಿಲ್ಲ. ಬಟ್ ಸ್ಟಿಲ್ ಮೂತ್ರದಲ್ಲಿ ಬ್ಲಡ್ ಹೋಗ್ತಾ ಇದೆ ಅಂದರೆ ಅದು ಒಂದು ಅಲರ್ಟಿಂಗ್ ಸೈನ್. ಸೊ ಮೂತ್ರದಲ್ಲಿ ಬ್ಲಡ್ ಹೋಗ್ತಾ ಇರ್ಬೋದು, ಅಥವಾ ನಿಮಗೆ ಪೀರಿಯಡ್, ಮಹಿಳೆಯರಿಗೆ ಪೀರಿಯಡ್ ಮುಟ್ಟು ನಿಂತು ಹೋಗಿದೆ, ಅವಳಿಗೆ ಋತುಬಂಧ ಆಗೋಗಿದೆ, 1 ವರ್ಷದಿಂದ ಅವಳಿಗೆ ಪೀರಿಯಡೇ ಬಂದಿರಲಿಲ್ಲ, ಈಗ ಒಂದು ಸ್ವಲ್ಪ ದಿನಗಳಿಂದ ಅವಳಿಗೆ ಸ್ವಲ್ಪ ಬ್ಲೀಡಿಂಗ್ ಕಾಣಿಸ್ತಾ ಇದೆ, ಹೀಗೆ ಆಗಿರ್ಬೋದು ಬಿಡು ಅಂತ ಅದನ್ನು ನಿಗ್ಲೆಕ್ಟ್ ಮಾಡ್ತಾರೆ.
ಹೀಗೆ ಬಂದಿರೋದಿಲ್ಲ. ಅಲ್ಲೇನಾದರೂ ಕ್ಯಾನ್ಸರು ಏನಾದರೂ ಈ ರೀತಿದಿತ್ತು ಅಂದಾಗ ಮಾತ್ರ ನಿಮ್ಮ ಬಾಡಿ ಈ ಸೈನನ್ನು ತೋರಿಸ್ತಾ ಇರುತ್ತೆ. ಸೊ ಈ ರೀತಿ ಬ್ಲೀಡಿಂಗು ಮುಟ್ಟು ನಿಂತು ಹೋದ ನಂತರ ಆಗುವಂತಹ ಬ್ಲೀಡಿಂಗು, ಡೇಂಜರಸ್ ಬ್ಲೀಡಿಂಗು, ಒಂದು ಇರ್ರೆಗ್ಯುಲರ್ ಒಂದು ಪೀರಿಯಡಿಂದ ಇನ್ನೊಂದು ಪೀರಿಯಡ್ ಮಧ್ಯದಲ್ಲೇ ಬ್ಲೀಡಿಂಗ್ ಆಗ್ತಾ ಇರೋದು, ದ್ಯಾಟ್ ಈಸ್ ಆಲ್ಸೋ ಡೇಂಜರ್. ಓಕೆ, ಗರ್ಭಕಂಠದ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್, ನಮ್ಮ ಭಾರತದಲ್ಲಿ ಎಷ್ಟು ಕಾಮನ್ ಇವೆಲ್ಲ ಟೈಪ್ ಆಫ್ ಕ್ಯಾನ್ಸರ್. ಬಟ್ ಸ್ಟಿಲ್ ನಾವು ಯಾವಾಗ ಮಹಿಳೆಯರು ಬರೋದು ನೋಡ್ತಿರ್ತೇವೆ, ಸ್ಟೇಜ್ 4 ಎಲ್ಲ ಕಡೆ ಹರಡು ಹೋಗ್ಕೊಂಡಿದ್ದಾಗ ಬರ್ತಾ ಇರ್ತೇವೆ. ನಿಮ್ಗೇನು ಲಕ್ಷಣ ಬಂದಿರಲಿಲ್ಲ, ಏನಮ್ಮ ಬರ್ತಾ ಇತ್ತು, ನಾನು ತಿಳ್ಕೊಂಡೆ ಅದು ನನಗೆ ಹೀಗಾಗಿದೆ ಹಾಗಾಗಿದೆ ಅಂತ, ಅದಕ್ಕೆ ಎಕ್ಸ್ಪ್ಲನೇಷನ್ ಇರುತ್ತೆ. ಸೊ ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಪೀರಿಯಡ್ ಮಧ್ಯದಲ್ಲಿ ನಿಮ್ಗೆ ಬ್ಲೀಡ್ ಆಗೋದು, ಋತುಬಂಧದ ನಂತರ ಬ್ಲೀಡ್ ಆಗ್ತಾ ಇರೋದು, ಹೆವಿ ಬ್ಲೀಡ್ ಆಗ್ತಾ ಇದೆ, ನಿಮಗೆ ಫುಲ್ ರಕ್ತಹೀನತೆ ಆಗಿ ಹೋಗ್ಬಿಟ್ಟಿದೆ, ಇವೆಲ್ಲ ಆಗೋದು, ನಿಮ್ಮ ಮಲದಲ್ಲಿ ಬ್ಲೀಡ್ ಆಗೋದು, ಮೂತ್ರದಲ್ಲಿ ಬ್ಲೀಡ್ ಆಗೋದು, ಕೆಮ್ಮಿದಾಗ ಕಫದಲ್ಲಿ ನಿಮ್ಗೆ ಬ್ಲಡ್ ಬರ್ತಾ ಇದೆ, ಎಲ್ಲವನ್ನು ನೀವು ನಿರ್ಲಕ್ಷಿಸಬಾರ್ದು. ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಬೇಕು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಜಸ್ಟ್ ಬಿಕಾಸ್ ಬ್ಲಡ್ ಬಂತು ಅಂದಾಗ ಅದು ಕ್ಯಾನ್ಸರ್ ಅಲ್ಲ. ಬಟ್ ಬ್ಲಡ್ ಬಂದಿದ್ದನ್ನು ನಿರ್ಲಕ್ಷ್ಯ ಮಾಡಿದರೆ ಆ ಕ್ಯಾನ್ಸರನ್ನು ನಾವು ಮಿಸ್ ಮಾಡೋ ಸಾಧ್ಯತೆ ಇರುತ್ತೆ. ಆ್ಯಂಡ್ ನಮಗೆ ಎಟ್ ಎನಿ ಕಾಸ್ಟ್ ಅದನ್ನು ಮಿಸ್ ಮಾಡಬಾರ್ದು, ಗೊತ್ತಾಯ್ತಾ? ಸೊ ನಿಮಗೆ ಬೇರೆ ಇನ್ಫೆಕ್ಷನಿಂದ ಇದರಿಂದ ಬಂತು ಆ್ಯಂಡ್ ಅದು ನಿಮ್ಗೆ ಕ್ಯಾನ್ಸರ್ ಇಲ್ಲ ಅಂದಾಗ ಬಹಳ ಒಳ್ಳೆಯದು. ಬಟ್ ಅಕಸ್ಮಾತ್ ಬ್ಯಾಡ್ ಲಕ್ಕಿಗೆ ಅದೇನಾದರೂ ಇತ್ತು ಅಂದರೆ ಎಸ್ ವಿ ಕ್ಯಾನ್ ಫೈಂಡ್ ಔಟ್. ನಿಮಗೆ ಪರ್ಸಿಸ್ಟೆಂಟ್ಲಿ ಇಂಡೈಜೆಷನ್, ಹೊಟ್ಟೆ ಯಾವತ್ತೂ ಉಬ್ರ ಬರ್ತಾ ಇದೆ, ಯಾವತ್ತೂ ಏನು ತಿಂದರೂ ಡೈಜೆಸ್ಟೇ ಆಗ್ತಾ ಇಲ್ಲ, ನುಂಗಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆ, ಯಾವಾಗ ನೋಡಿದರೂ ಈ ಥರ ತೇಗ್ ಬರೋದು ಈ ರೀತಿ ಆಗ್ತಾ ಇದೆ. ಬಹಳಷ್ಟು ಸಲ ಏನು ಮಾಡ್ತಾರೆ, ಈ ಎಂಟಾಸಿಡನ್ನು ನುಂಗ್ತಾನೇ ಇರ್ತಾರೆ. ನನಗೆ ಅದಾಗಿದೆ, ಗ್ಯಾಸ್ ಆಗಿದೆ, ಇವತ್ತು ಬೇಳೆ ತಿಂದೆ, ಇವತ್ತು ಅದು ತಿಂದೆ, ಇದು ತಿಂದೆ ಮಾಡ್ಕೊಳ್ತಾನೆ ಇರ್ತಾರೆ. ಗ್ಯಾಸ್ ಆಗಿರಬಹುದು, ಗ್ಯಾಸ್ ಆಗಿದ್ರೆ ಪರವಾಗಿಲ್ಲ, ಅದಕ್ಕೆ ಎಂಟಾಸಿಡ್ ತೊಗೊಳ್ಬೋದು. ಬಟ್ ಕೆಲವೊಂದು ಹೊಟ್ಟೆಯ ಕ್ಯಾನ್ಸರ್ಸಲ್ಲಿ, ಕೆಲವೊಂದು ಸಲ ನಿಮ್ಮ ಈ ಕರುಳಿನ ಕ್ಯಾನ್ಸರ್ಸಲ್ಲಿ, ಇವೆಲ್ಲ ಕ್ಯಾನ್ಸರ್ಸಲ್ಲಿ ಕೆಲವೊಮ್ಮೆ ಏನಾಗ್ತವೆ, ಈ ರೀತಿ ಇಂಡೈಜೆಷನ್ ಆಗೋದು, ಈ ಥರ ತೇಗ್ ಬರೋದು, ಹೊಟ್ಟೆ ಉಬ್ರ ಬರೋದು ಎಲ್ಲ ಬರ್ತಾ ಇರ್ತವೆ. ಸೊ ನಾವು ಬರೀ ಇದನ್ನು ನನಗೆ ಗ್ಯಾಸ್ ಆಗಿದೆ ಅಂತ ನಿರ್ಲಕ್ಷ್ಯ ಮಾಡಿದರೆ, ಒಂದು ಸಲನೂ ನಾವು ನಿಮಗೆ ಎಕ್ಸಾಮಿನೇಷನ್ ಮಾಡಿ ನೋಡದೇ ಇದ್ದರೆ ಇದನ್ನು ನಾವು ಮಿಸ್ ಮಾಡಿಬಿಡ್ಬೋದು. ಅದು ಆಮೇಲೆ ಲೇಟರ್ ಡೇಟಿಗೆ ಗೊತ್ತಾಗತ್ತೆ ಈ ಥರದ ಕ್ಯಾನ್ಸರ್ ಇತ್ತು ಅಂತ. ಸೊ ನಿಮಗೆ ಈ ಥರದ ಪ್ರಾಬ್ಲಮ್ ಕಂಟಿನ್ಯೂಸ್ ಆಗಿದೆ, ನೀವು ಎಷ್ಟೇ ಎಂಟಾಸಿಡ್ ತೊಗೊಂಡ್ರು ಮಾಡಿದ್ರು ನಿಮ್ಗೆ ಹೋಗ್ತಾನೆ ಇಲ್ಲ ಅಂದಾಗ, ನೀವು ಒಂದ್ಸಲ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಒಂದು ಎಂಡೋಸ್ಕೋಪಿನೋ ಏನೋ ಅದ್ರದ್ದು ಚೆಕಪ್ ಮಾಡಿಕೊಂಡ್ರೆ, ಇಲ್ಲ ಆ ಟೈಮಲ್ಲಿ ಏನು ಇಲ್ಲ ಅಂತಾದರೂ ನಿಮ್ಗೆ ಗೊತ್ತಾಗತ್ತೆ. ನೀವು ಮಾಡಿಕೊಡ್ಲೇ ಇಲ್ಲ, ಜಸ್ಟ್ ಡಾಕ್ಟ್ರು ಒಂದು ಎಂಟಾಸಿಡ್ ಬರೆದ್ರು, ನಾನು ಒಂದು ತೊಗೊಂಡ್ಬಿಟ್ಟೆ ಅಂದಾಗ ನಿಮ್ಮ ಬಾಡಿ ಏನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದೆ, ಬಟ್ ನೀವು ಅದನ್ನು ಕೇಳ್ತಾ ಇಲ್ಲ ಅಲ್ವಾ? ಸೊ ಕಂಟಿನ್ಯೂಸ್ ಆಗಿದೆ, ಮೆಡಿಸಿನ್ ಮಾಡಿದ್ರೂ ಹೋಗ್ತಾ ಇಲ್ಲ, ವಯಸ್ಸು ಬೇರೆ ಆಗ್ತಾ ಇದೆ, ಆ್ಯಂಡ್ ಈ ರೀತಿ ಎಲ್ಲ ಲಕ್ಷಣಗಳು ಬರ್ತಾ ಇದ್ದಾವೆ. ಕುಡ್ ಬಿ ಅ ಕ್ಯಾನ್ಸರ್. ಸೊ ಎಸ್, ಇದನ್ನು ಸಹ ನೀವು ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಕಂಟಿನ್ಯೂಸ್ಲಿ ಇರುವಂಥ ಸಿಂಪ್ಟಮ್ಸು ನಿಮ್ಮ ಬಾಡಿ ಏನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದೆ, ಅದನ್ನು ನೀವು ನಿಮ್ಮ ಲಾಜಿಕ್ಕಿಂದ ಸುಮ್ಮನಿರ್ಸಕ್ಕೆ ಟ್ರೈ ಮಾಡಬೇಡಿ. ಅಟ್ಲೀಸ್ಟ್ ಒಂದು ಬೇಸಿಕ್ ಇನ್ವೆಸ್ಟಿಗೇಷನನ್ನು ಮಾಡ್ಕೊಂಡು ನೋಡಿ. ಅಥವಾ ಪರ್ಸಿಸ್ಟೆಂಟ್, ಬಹಳ ದಿನಗಳಿಂದ ನಿಮಗೆ ಧ್ವನಿಯಲ್ಲಿ ನೀವು ಚೇಂಜಸನ್ನು ನೋಡ್ತಾ ಇದ್ದೀರಾ ಆ್ಯಂಡ್ ಅದು ಹಾಗೇ ಇದೆ, ಅಥವಾ ನಿಮಗೆ ಪರ್ಸಿಸ್ಟೆಂಟ್ಲಿ ಬಹಳ ದಿನಗಳವರೆಗಿಂದ ನಿಮ್ಗೆ ಎಲ್ಲೋ ಒಂದು ಕಡೆ ನೋವಿದೆ, ಅದು ಏನು ಮಾಡಿದರೂ ಹೋಗ್ತಾ ಇಲ್ಲ, ಇವೆಲ್ಲ ಕೆಲವೊಂದು ಸಿಂಪ್ಟಮ್ಸ್ ಯಾವುದು ನಿಮ್ಮ ಬಾಡಿ ನಿಮಗೆ ಹೇಳ್ತಾ ಇರುತ್ತೆ, ಎಸ್ ನೀವು ಸ್ವಲ್ಪ ಕಾಳಜಿ ಮಾಡಿ ಅಂತ. ಸೊ ಬಿ ಅವೇರ್, ನೀವು ಏನು ನಿಮ್ಮ ಬಾಡಿ ಹೇಳ್ತಾ ಇದೆ ಅದನ್ನು ತಿಳ್ಕೊಳ್ಳಿ. ಜಸ್ಟ್ ಬಿಕಾಸ್ ನಿಮ್ಗೆ ಅನ್ನಿಸ್ತಾ ಇಲ್ಲ ನಿಮ್ಗೆ ಏನಾಗಿಲ್ಲ, ದಟ್ ಡಸಂಟ್ ಮೀನ್ ದಟ್ ನಿಮ್ಗೆ ಆ್ಯಕ್ಚುಲಿ ಏನೂ ಆಗಿಲ್ಲ ಅಂತ. ಬಹಳಷ್ಟು ಸಲ ನಾವು ಬಹಳಷ್ಟು ಪೇಷಂಟ್ಸನ್ನು ಕೇಳ್ತಾ ಇರ್ತೇವೆ, ನಿಮ್ಗೇನು ಮೊದಲೇನಾದರೂ ಹೀಗಾಗಿತ್ತಾ, ನೀವು ಯಾವಾಗಾದರೂ ನಿಮ್ಗೆ ಅನಿಸಿತ್ತಾ ಅಂದಾಗ ಅವರು ಹೌದು ನನಗಾಗಿತ್ತು, ಬಟ್ ನಾನು ಅದನ್ನು ಹೀಗೆ ತಿಳ್ಕೊಂಡೆ ಹಾಗೆ ತಿಳ್ಕೊಂಡೆ ಅಂತಾನೆ ಅವ್ರು ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತಾರೆ. ಸೊ ಇವೆಲ್ಲ ನಿಮಗೊಂದು ಅವೇರ್ನೆಸ್ ತರ್ಸೋಕ್ಕೆ, ನಿಮಗೆ ತಿಳಿದಿರಬಹುದು ತಿಳಿದೇ ಇರ್ದಿರ್ಬೋದು, ಬಟ್ ಯು ಶುಡ್ ನೋ ದಟ್ ಈ ಥರದ ಲಕ್ಷಣಗಳು ಬಹಳ ದಿನಗಳಿಂದಿದ್ದಾವೆ, ನಾನೇನು ಬೇರೆ ಚೇಂಜಸ್ ಇಲ್ಲ, ಬಟ್ ಸ್ಟಿಲ್ ನನಗೆ ಬರ್ತಾ ಇದೆ, ಯಾಕೆ? ನಾನು ಮೆಡಿಸಿನ್ ಮಾಡ್ತಾ ಇದ್ದೀನಿ, ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ತಾ ಇದ್ದೀನಿ, ಬಟ್ ಯಾಕೆ? ಸೊ ಕೆಲವೊಂದು ಸಲ ಡಾಕ್ಟ್ರು ಸಹ ಏನು ಮಾಡ್ತಾರೆ, ಏನು ಎಕ್ಸಾಮಿನೇಷನ್ ಮಾಡದೆ ಜಸ್ಟ್ ಕೆಲವೊಂದು ಟೆಸ್ಟ್ಗಳನ್ನು ಬರೀತಾರೆ, ಅಥವಾ ಜಸ್ಟ್ ಕೆಲವೊಂದು ಔಷಧ ಬರೀತಾರೆ. ನೀವು ನೆಕ್ಸ್ಟ್ ಡಾಕ್ಟ್ರ್ ಹತ್ರ ಹೋಗಬೇಕು, ನಾನು ಇದನ್ನು ತೊಗೊಂಡಿದ್ದೀನಿ, ಇಷ್ಟೆಲ್ಲ ದಿನ ಆಯಿತು,
ಏನೋ ಕೆಲವೊಂದು ಸಲ ವಿ ಹ್ಯಾವ್ ಟು ಬಿ ಪ್ರೋಆ್ಯಕ್ಟಿವ್, ಏನಾದರೂ ನಾವು ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಬೇಕಾ ನೋಡಬೇಕಾ ಅಂತ. ಸೊ ಮೇ ಬಿ ಆವಾಗ ನಮಗೇನಾದರೂ ಗೊತ್ತಾಗ್ಬೋದು. ಓಕೆ, ಸೊ ಇವು ಕೆಲವೊಂದು ಸೈನ್ಸ್ ಇದ್ವು, ಯಾವುದನ್ನು ನಾವು ನಿರ್ಲಕ್ಷಿಸಬಾರ್ದು. ಇಟ್ ಕುಡ್ ಬಿ ಅ ಸಿಂಪ್ಟಮ್ ಆಫ್ ಕ್ಯಾನ್ಸರ್. ಕ್ಯಾನ್ಸರೇ ಅಂತ ಅಲ್ಲ, ಕ್ಯಾನ್ಸರಿನ ಒಂದು ಸಿಂಪ್ಟಮ್ ಇರಬಹುದು, ಬಹಳಷ್ಟು ಬೇರೆ ಕಾರಣದಲ್ಲೂ ಇವು ಬರ್ಬೋದು. ಓಕೆ, thank you so much for watching the video. Please like, share and subscribe the channel. Thank you.